ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ, ಬಿಸ್ನೆಸ್ ಮಾಡಬೇಕು, ಮುಂದೆ ಬರಬೇಕು, ಲೋನ್ ತಗೊಳ್ಬೇಕು, ಸೊ ಸರ್ಕಾರಿ ಒಂದು ಯೋಜನೆ ಪಡಿಬೇಕು ಅನ್ನೋದು ಎಲ್ಲರ ಒಂದು ಆಸೆ. ಇದು ಮಧ್ಯಮ ವರ್ಗದ ಉದ್ಯಮದವರು, ಬಡ ಒಂದು ವರ್ಗದ ಉದ್ಯಮದವರಿಗೆ ಸಹಾಯ ಮಾಡಲಿ, ಸೊ ಅವರಿಗೆ ಒಂದು ನಿರಾಶ್ರಿತ ಒಂದು ಕೆಲಸವನ್ನು ಕೊಡಲಿ ಅಂತ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮತ್ತು ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಕೂಡ ಇದೆ ಎನ್ಎಂಎಲ್ ಲೋನನ್ನು ಕೊಡ್ತಾರೆ. ಕುರಿ ಸಾಕಾಣಿಕೆ ಆಗಿರ್ಬೋದು, ಅದಾದಮೇಲೆ ಇದು ಕೋಳಿ ಸಾಕಾಣಿಕೆ ಆಗಿರ್ಬೋದು, ಮತ್ತು ಕೋಳಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ಮತ್ತು ಮೊಟ್ಟೆ ಹ್ಯಾಚರಿಂಗಲ್ಲಿ ಆಗಿರ್ಬೋದು, ಸೊ ಅದಾದಮೇಲೆ ಹಂದಿ ಸಾಕಾಣಿಕೆಯಲ್ಲಿ ಆಗಿರ್ಬೋದು. ಸೊ 50 ಲಕ್ಷ ಲೋನನ್ನು ಹ್ಯಾಚರಿಂಗ್ ಮಾಡ್ತಾರೆ ಅದರಲ್ಲಿ. ಸೊ 25 ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತೆ. ಸೊ ಅದರಲ್ಲಿ ಸಂಘ ಘಟಕವಾಗಿ ಅಲ್ಲಿ 1 ಕೋಟಿವರೆಗೂ ಕೊಡ್ಬೋದು. ಅಂದರೆ ಯಾವ ರೀತಿಯಾಗಿ ನೀವು ಲೋನನ್ನು ಮಾಡ್ಕೊಡ್ತೀವಿ, ಯಾವ ಘಟಕ ಅಂದರೆ ಎಷ್ಟು ಪ್ರಮಾಣದಲ್ಲಿ ನೀವು ಹೈನುಗಾರಿಕೆ ಸಾಕಿಷ್ಟು ಮೇವನ್ನು ಸಂಗ್ರಹ ಮಾಡ್ತೀವಿ ಅನ್ನೋದು ಆಧಾರದ ಮೇಲೆ ಅಲ್ಲಿ ಲೋನ್ 300 ಕುರಿ ಮತ್ತು 15 ಟಗರಿದ್ರೆ ಅದಕ್ಕೆ 30 ಲಕ್ಷ. ಈ ಥರ ಡಿಮ್ಯಾಂಡಲ್ಲಿ ಸೊ ಅದು ಒಂದು 500 ಕುರಿ ಮತ್ತು ಒಂದು 25 ಟಗರ ಸಾಕಿದ್ದಾರೆ, ನೀವು 1 ಕೋಟಿ ಲೋನ್ ಕೊಡುವಂಥ ಚಾನ್ಸಸ್ ಜಾಸ್ತಿ. ಲೋನ್ ಹೇಗೆ ಪಡೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಅಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ಕೊನೆವರೆಗೂ ನೀವು ನಾನು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲ ಫ್ರೆಂಡ್ಸ್ ಕೂಡ ಕೇಳ್ತಾ ಇದ್ರು ಎನ್ಎಂಎಲ್ ಲೋನನ್ನು ಹೇಗೆ ನಾವು ಅಪ್ಲೈ ಮಾಡಬೇಕು, ಸೊ ಅದನ್ನು ಹೇಗೆ ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಕೇಳ್ತಾ ಇದ್ರಿ. ಸೊ ಅದಕ್ಕೆ ನಾನು ಇವತ್ತು ಹೇಳೋದಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ, ಬಿಸ್ನೆಸ್ ಮಾಡಬೇಕು, ಮುಂದೆ ಬರಬೇಕು, ಲೋನ್ ತಗೊಳ್ಬೇಕು, ಸೊ ಸರ್ಕಾರಿ ಒಂದು ಯೋಜನೆ ಪಡಿಬೇಕು ಅನ್ನೋದು ಎಲ್ಲರ ಒಂದು ಆಸೆ ಆಗಿರುತ್ತೆ. ಸೊ ಎಲ್ಲ ಬಡ ಮಕ್ಕಳ ಒಂದು ಉದ್ದೇಶನೂ ಅದಾಗಿರುತ್ತೆ. ಕೆಲವೊಂದಿಷ್ಟು ಜನರಿಗೆ ಎನ್ಎಂಎಲ್ ಅಂದರೆ ಏನಂತ ಗೊತ್ತಿರಲ್ಲ. ಸಪೋಸ್ ಅದರ ಒಂದು ಉದ್ದೇಶ ಆಗಿರಲಿ, ಅದರ ಒಂದು ಕೆಟಗರಿ ಆಗಿರಲಿ, ಸೊ ಅದರ ಯೂಸಸ್ ಆಲ್ಮೋಸ್ಟ್ ಜನರಿಗೆ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ನಾನು ಡಿಟೇಲಾಗಿ ನಿಮ್ಗೆ ಹೇಳ್ತೀನಿ. ಕಂಪ್ಲೀಟಾಗಿ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೀವು ನಾನು ಹೇಳ್ತಾ ಇದ್ದೀನಿ. ಸೊ ನಾವು ತೋರಿಸ್ದಾಗೇ NLM ಸ್ಕೀಮ್ ಅಂದರೆ ಎನ್ಎಂಎಲ್ ಲೋನ್. ಸೊ ಇದರ ಲಾಂಗ್ ಫಾರ್ಮ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ನ್ಯಾಷನಲ್ ಲಿವ್ ಸ್ಟಾಕ್ ಮಿಷನ್. ಇದು ಏನಪ್ಪ ಅಂತಂದರೆ ಒಂದು ರಾಷ್ಟ್ರೀಯ ಯೋಜನೆ ಆಗಿದೆ. ಸೊ ಇದು ಸೆಂಟ್ರಲ್ ಗೌರ್ಮೆಂಟಿನ ಒಂದು ಯೋಜನೆ. ಇದು 2014-15 ಒಂದು ಸಾಲಿನಲ್ಲಿ ಸೊ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಸೊ ಇದರ ಉದ್ದೇಶ ಏನಪ್ಪ ಅಂತಂದರೆ ಇದು ಮಧ್ಯಮ ವರ್ಗದ ಉದ್ಯಮದವರು ಬಡ ಒಂದು ವರ್ಗದ ಉದ್ಯಮದವರಿಗೆ ಸಹಾಯ ಮಾಡಲಿ, ಸೊ ಅವರಿಗೆ ಒಂದು ನಿರಾಶ್ರಿತ ಒಂದು ಕೆಲಸವನ್ನು ಕೊಡಲಿ ಅಂತ ಒಂದು ಉದ್ದೇಶದಿಂದ ಈ ಒಂದು ಸ್ಕೀಮನ್ನು ಜಾರಿಗೆ ತಂದಿದ್ದಾರೆ. ಸೊ ಸೆಂಟ್ರಲ್ ಗೌರ್ಮೆಂಟಿನ ಕಡೆಯಿಂದ ತಂದಿರ್ತಕ್ಕಂಥ ಒಂದು ಯೋಜನೆ ಆಗಿದೆ. ಸೊ ಎನ್ಎಂಎಲ್ ಲೋನಿನ ಒಂದು ಉದ್ದೇಶ ಅಂತ ನಿಮಗೆ ಹೇಳಿದ್ದೀನಿ. ಸೊ ಎನ್ಎಂಎಲ್ ಲೋನನ್ನು ಯಾರು ಕೊಡ್ತಾರೆ ಅಂದರೆ ಎನ್ಎಂಎಲ್ ಲೋನನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮತ್ತು ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಕೂಡ ಇದೆ ಎನ್ಎಂಎಲ್ ಲೋನನ್ನು ಕೊಡ್ತಾರೆ. ಸಪೋಸ್ ಆಗಿ SBI ಬ್ಯಾಂಕ್ ಇರ್ಬೋದು, ಆಮೇಲೆ DRP ಬ್ಯಾಂಕ್ ಇರ್ಬೋದು, ಸೊ ಆಮೇಲೆ ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು, ಸೊ ಮತ್ತು ICIC ಬ್ಯಾಂಕ್ ಆಗಿರ್ಬೋದು, ಮತ್ತು PDP ಬ್ಯಾಂಕ್ ಆಗಿರ್ಬೋದು, ಸೊ ಇನ್ನಿತರ ಕೆಲವು ಮತ್ತು ರಾಷ್ಟ್ರೀಯ ಬ್ಯಾಂಕ್ಗಳಲ್ಲೂ ಕೂಡ ಈ ಒಂದು ಲೋನನ್ನು ಅಪ್ಲೈನ ಮಾಡ್ಬೋದು. ಸೊ ಇದಕ್ಕೆ ಕೆಲವೊಂದಿಷ್ಟು ಕಂಡೀಷನ್ಸ್ ಅಂತಲೇ ಒಂದು ಮಾಡಿದ್ದಾರೆ. ಸೊ ಎನ್ಎಂಎಲ್ ಲೋನ್ ಬೇಕಾದ್ರೆ ಏನು ಕಂಡೀಷನ್ಸ್ ಬೇಕು, ಸೊ ಅದಕ್ಕೆ ಕೆಲವೊಂದಿಷ್ಟು ಕಂಡೀಷನ್ಸ್ನ ಹಾಕಿದ್ದಾರೆ. ಸೊ ಏನಪ್ಪ ಅಂತಂದರೆ ನಿಮ್ಮ ಭಾಗದಲ್ಲಿ ಯಾವ ಬ್ಯಾಂಕ್ ಬರುತ್ತೆ, ಸೊ ಆ ಬ್ಯಾಂಕ್ ವೈಸ್ ನಿಮಗೆ ಎನ್ಎಂಎಲ್ ಲೋನನ್ನು ಕೊಡ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಈ ಲೋನ್ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಡುತ್ತೆ ಅಂದರೆ ಸೊ ಆಮೇಲೆ ಈ ಒಂದು ಲೋನ್ ಡೈರಿ ಫಾರ್ಮ್ ಆಗಿರಲಿ, ಸೊ ಹೈನುಗಾರಿಕೆ ಸಂಬಂಧಪಡಲ್ಲ. ಸೊ ಅದರ ಒಳಗಡೆ ಒಂದು ಮ್ಯಾಟ್ರ್ ಇದೆ. ಸೊ ಅದನ್ನು ಆಮೇಲೆ ಹೇಳ್ತೀನಿ. ಕುರಿ ಸಾಕಾಣಿಕೆ ಆಗಿರ್ಬೋದು, ಅದಾದಮೇಲೆ ಇದು ಕೋಳಿ ಸಾಕಾಣಿಕೆ ಆಗಿರ್ಬೋದು, ಮತ್ತು ಕೋಳಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ಮತ್ತು ಮೊಟ್ಟೆ ಹ್ಯಾಚರಿಂಗಲ್ಲಿ ಆಗಿರ್ಬೋದು, ಸೊ ಅದಾದಮೇಲೆ ಹಂದಿ ಸಾಕಾಣಿಕೆಯಲ್ಲಿ ಆಗಿರ್ಬೋದು. ಸೊ ಒಂದು 3 ಘಟಕದಲ್ಲಿ ಕೂಡ ಲೋನನ್ನು ಕೊಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ಹೈನುಗಾರಿಕೆಗೆ ನಿಮಗೆ ಯಾವುದೇ ರೀತಿಯಾಗಿ ಲೋನ್ ಸಿಗಲ್ಲ. ಸೊ ಅಲ್ಲಿ ಯಾವುದು ಸಿಗುತ್ತೆ ಅಂದರೆ ಒಂದು ಸೈಲೇಜ್ ಅಂತ ಹೇಳ್ತಾರಲ್ಲ, ಅಂದರೆ ಒಂದು 100 ಆಕಳು ಅಥವಾ 50 ಆಕಳು ಸಾಕಾಣಿಕೆ ಮಾಡ್ತಿದ್ರೆ ಸೊ ಅವರಿಗೆ ವರ್ಷ ಪೂರ್ತಿ ಇನ್ನೂ ಸಂಗ್ರಹ ಆಗಲಿ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಲೋನನ್ನು ಕೊಡ್ತಾರೆ. ಸೊ 1 ಕೋಟಿವರೆಗೂ ಲೋನನ್ನು ಕೊಡ್ತಾರೆ. ನೀವು ಕೇಳ್ಬೋದು, ಸರ್ 1 ಕೋಟಿವರೆಗೂ ಲೋನ್ ಕೊಡ್ತಾರಲ್ಲ, ಇದರಲ್ಲಿ ಎಷ್ಟು ಸಬ್ಸಿಡಿ ಇದೆ ಅಂತ ನೀವು ಕೇಳ್ಬೋದು. ಇದರಲ್ಲಿ 50% ಸಬ್ಸಿಡಿ ಇದೆ. ಅಂದರೆ ನೀವು 50 ಲಕ್ಷ ಲೋನನ್ನು ಹ್ಯಾಚರಿಂಗ್ ಮಾಡ್ಕೊಂಡ್ರೆ ಅದರಲ್ಲಿ ಸೊ 25 ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತೆ. ಸೊ ಅದರಲ್ಲಿ 5 ಲಕ್ಷ ಡಿಸ್ಕೌಂಟಲ್ಲಿ ನೀವು ಕಟ್ಟಬೇಕಾದ್ರೆ 20 ಲಕ್ಷ ಅಂತ ಡಿಸ್ಕೌಂಟ್ ಇದ್ದೇ ಇರುತ್ತೆ. ಇನ್ನು ಮಿಕ್ಕಿದ್ದ ಅಮೌಂಟ್ ನೀವು ಅಲ್ಲಿ ರಿಕವರಿ ಮಾಡ್ಕೋಬೇಕು. ಸೊ ಇನ್ನೊಂದೇನಪ್ಪ ಅಂತಂದರೆ ನಾನು ಹೇಳಿದೆ, ಈಗ ಡೈರಿಯಲ್ಲಿ ಹೇಳಿದೆ ಏನು ಹೈನುಗಾರಿಕೆ ಕೊಡಲ್ಲ, ಬಟ್ ಹೈನುಗಾರಿಕೆ ಒಳಗಡೆ ಸೈಲೇಜ್ ಮೇವು ಸಂಗ್ರಹ ಘಟಕವಾಗಿ ಅಲ್ಲಿ 1 ಕೋಟಿವರೆಗೂ ಕೊಡ್ಬೋದು. ಅಂದರೆ ನೀವು ಯಾವ ರೀತಿಯಾಗಿ ನೀವು ಲೋನನ್ನು ಮಾಡ್ಕೊತೀರಿ, ಸೊ ಯಾವ ಘಟಕ ಅಂದರೆ ಎಷ್ಟು ಪ್ರಮಾಣದಲ್ಲಿ ನೀವು ಹೈನುಗಾರಿಕೆ ಸಾಕಿ ಎಷ್ಟು ಮೇವನ್ನು ಸಂಗ್ರಹ ಮಾಡ್ತೀವಿ ಅನ್ನೋದು ಆಧಾರದ ಮೇಲೆ ಅಲ್ಲಿ ಲೋನ್ ಸಿಗುತ್ತೆ. ಇನ್ನೊಂದು ಯಾವಪ್ಪ ಅಂತಂದರೆ ಕುರಿ ಸಾಕಾಣಿಕೆ ಮೇಲೆ ಲೋನ್ ಕೊಡ್ತಾರೆ. ಕುರಿ ಸಾಕಾಣಿಕೆ 100 ಕುರಿ 5 ಗಂಡು ಇದ್ದರೆ ಅದಕ್ಕೆ 10 ಲಕ್ಷ. ಸೊ 200 ಕುರಿ 10 ಗಂಡು ಟಗರು ಇದ್ದರೆ ಅದಕ್ಕೆ ಸಪೋಸಲ್ಲಾಗಿ 20 ಲಕ್ಷ. ಆಮೇಲೆ 300 ಕುರಿ ಮತ್ತು 15 ಟಗರು ಇದ್ದರೆ ಅದಕ್ಕೆ 30 ಲಕ್ಷ. ಈ ಥರ ಡಿಮ್ಯಾಂಡಲ್ಲಿ ಸೊ ಅದು ಒಂದು ನೀವು 500 ಕುರಿ ಮತ್ತು ಒಂದು 25 ಟಗರ ಸಾಕಿದ್ದಾರೆ ನಿಮಗೆ 1 ಕೋಟಿ ಕೊಡುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದರಲ್ಲಿ ಕೂಡ ನಿಮಗೆ ಡಿಸ್ಕೌಂಟ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಅದರಲ್ಲಿ ಕೂಡ ಬಡ್ಡಿ 7% ಇರುತ್ತೆ. ಅದು ನಿಮ್ಮ ಬ್ಯಾಂಕಲ್ಲಿ ಸೊ ನೀವು ಯಾವ ರೀತಿ ವ್ಯವಹಾರ ಮಾಡ್ತೀವಿ ಅನ್ನೋದ್ರ ಮೇಲೆ ಅಲ್ಲಿ ಬಡ್ಡಿ ಕೌಂಟ್ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಹಂದಿ ಲೋನ್. ಸೊ ಹಂದಿ ಮೇಲೆ ಕೂಡ ಎನ್ಎಂಎಲ್ ಲೋನನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ ಸೊ 50 ನೀವು ಏನಾದರೂ ಹಂದಿಗಳನ್ನ ಸಾಕಿದರೆ ಸೊ ನಿಮಗೆ 50 ಲಕ್ಷ ಎಂದು ಹಿಡ್ಕೊಂಡು 25 ಲಕ್ಷದವರೆಗೂ ಲೋನ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಪೋಲ್ಟ್ರಿ ಫಾರ್ಮಿಂಗಲ್ಲಿ ಸೊ ಒಂದು ಲಾಯರ್ ಫಾರ್ಮಿಂಗ್ ಅಂತ ಇರುತ್ತೆ. ಸೊ ಅಂದರೆ ಒಂದು ಏನು ಇದು ನೀವೇನು ಹೇಳ್ತಿರಲ್ಲ, ಸೊ
ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಅದಾದಮೇಲೆ ಮತ್ತು ನಾಟಿ ಕೋಳಿ ಸಾಕಾಣಿಕೆ. ನೀವು ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ ಅಲ್ಲಿ ತತ್ತೆ ಹ್ಯಾಚರಿಂಗ್ ಮಾಡಿ, ಸೊ ಅಲ್ಲಿ ಮರಿನ ನೀವು ಏನಪ್ಪ ಅಂತಂದರೆ ಬ್ರೂಡಿಂಗ್ ಮಾಡಿ, ಸೊ ನೀವು ಒಂದು ತಿಂಗಳ ಮರಿಯನ್ನು ನೀವು ಮಾರಾಟ ಮಾಡಲಿಕ್ಕೆ ಅಲ್ಲಿ ಏನು ಅನುಕೂಲ ಆಗುತ್ತೋ ಸೊ ಅದಕ್ಕೆ ಅನುಕೂಲ ತಕ್ಕಂತೆ ನಿಮಗೆ ಸರ್ಕಾರ ಲೋನನ್ನು ಕೊಡುತ್ತೆ. ಸೊ ಅದು ಕೂಡ ನೀವು ಯಾವ ಘಟಕ ಆಧಾರದ ಮೇಲೆ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನೀವು ಜವಾರಿ ಕೋಳಿ ಒಂದು 1000 ಸಾಕಿದ್ದಾರೆ ನಿಮಗೆ ಒಂದು 10 ಲಕ್ಷದವರೆಗೂ ಒಂದು ಲೋನ್ ಕೊಡುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಬ್ರಾಯ್ಲರ್ ಕೋಳಿ ಸೇಮ್ ಆಸ್ ಇಟ್ ಇಸ್ ಅದೇ ಥರ ಬರುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ನಾನೆಲ್ಲ ಡೀಟೇಲ್ಸಾಗಿ ಯಾವ್ಯಾವ ಕ್ಷೇತ್ರಕ್ಕೆ ಲೋನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದೆ. ಸೊ ಇವಾಗ ಲೋನ್ ಹೇಗೆ ಪಡೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಹೆಂಗಪ್ಪ ಅಂದರೆ ಕೆಲವೊಂದಿಷ್ಟು ಜನಕ್ಕೆ ಕ್ವಶನ್ ಆಗಿಬಿಟ್ಟಿದೆ, ಲೋನ್ ಏನು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾ ಅಥವಾ ಆಫ್ಲೈನಲ್ಲಿ ಅಪ್ಲೈ ಮಾಡಬೇಕಾ ಅಥವಾ ಬ್ಯಾಂಕಲ್ಲಿ ಕೊಡ್ತಾರಾ? ಸೊ ಇದು ನಿಮಗೆ ಕನ್ಫ್ಯೂಸನ್ ಇದೆ. ಆಲ್ಮೋಸ್ಟ್ ಆಲ್ NML ಲೋನನ್ನು ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ www.NML ಉದ್ಯಮಿ ಮಿತ್ರದಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು ಅಂತ. ಬಟ್ ಅಲ್ಲಿ ಅಪ್ಲೈ ಮಾಡಿದ್ರೆ ಅಷ್ಟೊಂದೇನು ಕೆಲಸಕ್ಕೆ ಬರೋಲ್ಲ. ಆಲ್ಮೋಸ್ಟ್ ನಾವು ಡೈರೆಕ್ಟ್ ನೇರವಾಗಿ ಬ್ಯಾಂಕಲ್ಲಿ ಹೋಗಿ ಅಪ್ಲೈ ಮಾಡಬೇಕು. ಸೊ ನಿಮಗೆ ಯಾವ ಒಂದು ಬ್ಯಾಂಕ್ ಬರುತ್ತೆ ನಿಮ್ಮ ಒಂದು ಕ್ಷೇತ್ರಕ್ಕೆ, ನಿಮ್ಮ ಒಂದು ಸ್ಥಳಕ್ಕೆ ಯಾವ ಬ್ಯಾಂಕ್ ಹ್ಯಾಂಡ್ ಓವರಲ್ಲಿ ಬರುತ್ತೆ, ಎಲ್ಲಿ ನಿಮಗೆ ಸರ್ಕಾರಿಯ ಒಂದು ಯೋಜನೆಯ ಒಂದು ಸಾಲವನ್ನು ಕೊಡ್ತಾರೆ ಅಲ್ಲಿ ಕೂಡ ನೀವು ಲೋನನ್ನು ಪಡೆದುಕೊಳ್ಬೇಕು. ಸೊ ಪಡೆದುಕೊಳ್ಬೇಕಾದ್ರೆ ಏನು ಡಾಕ್ಯುಮೆಂಟ್ಸ್ ಬೇಕು? ಅದಕ್ಕೆ ಮೇನ್ ಆಗಿ ಫಸ್ಟ್ ಆಫ್ ಆಲ್ ಇಂಡಿಯನ್ ಆಗಿರ್ಬೇಕು, ನೀವು ಭಾರತೀಯರಾಗಿರ್ಬೇಕಂದ್ರೆ ನಿಮಗೆ ಆಧಾರ್ ಕಾರ್ಡ್, ಫಸ್ಟಾಗಿ ನಿಮ್ಮದು ಆಧಾರ್ ಕಾರ್ಡ್ ಇರಬೇಕು. ಅದಾದಮೇಲೆ ನಿಮ್ಮದು ಪ್ರೂಫ್ ರೆಸಿಡೆಂಟಿ ಅಂದರೆ ನಿಮ್ಮ ಒಂದು ವಾಸಸ್ಥಳದ ಒಂದು ಇನ್ಕಮ್ ಕಾಸ್ಟ್ ಆಗಿರ್ಬೋದು ಅದು ಬೇಕು. ಅದಾದಮೇಲೆ ಪಾನ್ ಕಾರ್ಡ್ ಬೇಕು. ಅದಾದಮೇಲೆ ರೇಷನ್ ಕಾರ್ಡ್ ಇರಬೇಕು. ಅದಾದಮೇಲೆ ಎಲ್ಲ ನೀವೊಂದು ಲೀಗಲ್ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು, ಸೊ ಒಂದು ಏನು ಕೇಳ್ತಪ್ಪ, ನಿಮ್ಮ ಹೆಸರಲ್ಲಿ ಲ್ಯಾಂಡ್ ಇರಬೇಕು. ವಲ್ಲ ನಿಮ್ಮ ಹೆಸರಲ್ಲಿ ಎಷ್ಟಾದರೂ ಇರಲಿ ಪರವಾಗಿಲ್ಲ, 10 ಎಕರೆ ಇರಲಿ 5 ಎಕರೆ ಇರಲಿ, ಮ್ಯಾಕ್ಸಿಮಮ್ ಆಗಿ 1 ಎಕರೆ ಮೇಲೆ ಎಷ್ಟಾದರೂ ಇರಲಿ ಪರವಾಗಿಲ್ಲ, ಅದು ನಿಮ್ಮ ಹೆಸರಲ್ಲಿ ಲ್ಯಾಂಡ್ ಇರಬೇಕು. ಸೊ ಒಂದು ವೇಳೆ ಕೆಲವೊಬ್ರು ಕೇಳ್ತಾರೆ, ಸರ್ ಲ್ಯಾಂಡ್ ಇಲ್ಲದೆ ಇದ್ದರೆ ಹೇಗೆ? ಲ್ಯಾಂಡ್ ಇಲ್ಲದೆ ಇದ್ದರೆ ನೀವು 5 ವರ್ಷ 7 ವರ್ಷ 10 ವರ್ಷ ನೀವು ಲೀಸ್ ಹಾಕಬೇಕು. ಲೀಸ್ ಹಾಕ್ಕೊಂಡು ಅದನ್ನು ಮಾರ್ಟ್ಗೇಜಲ್ಲಿ ಅದನ್ನು ನಿಮ್ಮ ಹೆಸರಲ್ಲಿ ಮಾಡ್ಕೊಳ್ಬೇಕು. ಮಾಡ್ಕೊಂಡಾದ್ಮೇಲೆ ನೀವು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ಬೇಕು. ಇಲ್ಲ ಅಂತಂದರೆ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಸೊ ಸ್ವಂತ ಲ್ಯಾಂಡ್ ಇದ್ರೇ ಇದರಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಲೋನ್ ಸಿಗ್ತದೆ. ಇಷ್ಟಿರಬೇಕು. ಇಷ್ಟು ಇದ್ದ ಮೇಲೆ ಸೊ ಏನಪ್ಪ ಅಂತಂದರೆ ಕೇಳುತ್ತೆ, ಏನಪ್ಪ ಅಂದರೆ ಅನುಭವ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅನುಭವ ಸರ್ಟಿಫಿಕೇಟ್ ಅಂದರೆ ಸೊ ನೀವು ಒಂದು ಡೈರಿ ಫಾರ್ಮಿಂಗ್ ಮಾಡ್ತಿದ್ರೆ, ಇಲ್ಲ ನೀವು ಕೋಳಿ ಸಾಕಾಣಿಕೆ ಮಾಡ್ತಿದ್ರೆ, ಇಲ್ಲ ನೀವು ಹಂದಿ ಸಾಕಾಣಿಕೆ ಮಾಡ್ತಿದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂತ ನಿಮ್ಮ ಮೆಡಿಕಲ್ ಡಾಕ್ಟರ್ಗಳು ಕೊಡ್ತಕ್ಕಂಥ ಸರ್ಟಿಫಿಕೇಟ್ ಕೊಡಲೇಬೇಕಾಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ 6 ತಿಂಗಳ ಒಂದು ಸ್ಟೇಟ್ಮೆಂಟ್. ನೀವು ಯಾವುದೇ ಒಂದು ಉದ್ಯಮ ಮಾಡ್ತಿರಲಿ, ಕೋಳಿ ಸಾಕಾಣಿಕೆ ಆಗಿರಲಿ, ಡೈರಿ ಆಗಿರಲಿ, ಏನೇ ಎನಿವೇ ಮಾಡಿರಿ, ಸೊ ಅಲ್ಲಿ ಏನಪ್ಪ ಅಂತಂದರೆ ಒಂದು 6 ಮಂತ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಸೊ ಆಮೇಲೆ 3 ಇಯರ್ಸ್ ಇನ್ಕಮ್ ಟ್ಯಾಕ್ಸ್ ರಿಸಿಪ್ಟ್ ಕೂಡ ಅಲ್ಲಿ ಕೊಡಬೇಕಾಗುತ್ತೆ. ಸೊ 3 ವರ್ಷದ ಆದಾಯ. ಸೊ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಎಷ್ಟೇ 3 ವರ್ಷ ಏನು ನೀವು ಮಾಡ್ತಿದ್ರಲ್ಲ, ಯಾವುದೇ ಬಿಸ್ನೆಸ್ ಆಗಿರಲಿ 3 ವರ್ಷದ ಒಂದು ಆದಾಯದ ಸಿಕ್ಟ್ ಅಂದರೆ 3 ವರ್ಷ ಏನು ವ್ಯವಹಾರ ಮಾಡಿದರು ಸೊ ವ್ಯವಹಾರದ ರಿಸಿಪ್ಟ್ ಕೂಡ ನೀವು ಕೊಡಬೇಕಾಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಡೈರಿ ಮಾಡಿದರೆ ಡೈರಿಯ ಒಂದು ಸರ್ಟಿಫಿಕೇಟ್, ಕೋಳಿ ಸಾಕಾಣಿಕೆ ಮಾಡಿದರೆ ಕೋಳಿ ಸಾಕಾಣಿಕೆ ಸರ್ಟಿಫಿಕೇಟ್, ಅಥವಾ ನೀವು ಹಂದಿ ಸಾಕಾಣಿಕೆ ಮಾಡಿದರೆ ಹಂದಿ ಸಾಕಾಣಿಕೆ ಸರ್ಟಿಫಿಕೇಟ್, ಇದನ್ನು ಕೂಡ ನೀವು ಒಪ್ಪಿಸಬೇಕಾಗುತ್ತೆ. ಇನ್ನೊಂದೇನಪ್ಪ ಅಂದರೆ ಇನ್ಕಮ್ ಟ್ಯಾಕ್ಸ್, ಸೊ GST ಗೂಡ್ಸ್ ಆ್ಯಂಡ್ ಟ್ಯಾಕ್ಸ್ ಸರ್ವಿಸ್. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನೀವು ಯಾವ ಒಂದು ಸ್ಟಾರ್ಟ್ ಮಾಡ್ತೀರೋ ಸೊ GST ಕಟ್ಟಿದ್ದೀರಾ ಇಲ್ವಾ, ಆ GST ಕೂಡ ನಿಮಗೆ ರಿಸಿಪ್ಟ್ ಅಲ್ಲಿ ಕೊಡಬೇಕಾಗುತ್ತೆ. ಅದಾದ ಮೇಲೆ ಎಲ್ಲ ರೀತಿಯ ಲೀಗಲ್ ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡ್ಕೊಂಡಾದ್ಮೇಲೆ ನೀವು ನಿಮಗೆ ಸಂಬಂಧಪಟ್ಟಂಥ ಬ್ಯಾಂಕಲ್ಲಿ ಫಸ್ಟ್ ವಿಚಾರಿಸ್ಬೇಕು, ಕೊಡ್ತಾರಿಲ್ಲ ಕೊಡ್ತೀನಿ ಅಂತಂದಾದ್ಮೇಲೆ ನಾವು ಏನು ಹೇಳಿದ ಡಾಕ್ಯುಮೆಂಟ್ಸ್ ಅವೆಲ್ಲ ಕೂಡ ನೀವು ರೆಡಿ ಮಾಡ್ಕೊಂಡು ಕೊಟ್ಟರೆ ನೀವು ಯಾವ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡ್ತಿರೋ, ಎಷ್ಟು ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ತಿರೋ ಮತ್ತು ಯಾವ ಮಟ್ಟದಲ್ಲಿ ಪ್ರಮಾಣ ಸ್ಟಾರ್ಟ್ ಮಾಡ್ತಿರೋ ಅನ್ನೋದ್ರ ಮೇಲೆ ಲೋನ್ ಅಲ್ಲಿ ಡಿಪೆಂಡ್ ಮಾಡ್ತಾರೆ. ಸೊ NML ಲೋನ್ ಅನ್ನೋದು ಇದು ಒಂದು ರಾಷ್ಟ್ರೀಯ ಯೋಜನೆ ಆಗಿದೆ. ಸೊ ಇದರಲ್ಲಿ 50 per days ಇದರಲ್ಲಿ ಸಬ್ಸಿಡಿ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಇದಕ್ಕೆ ಅಪ್ಲೈ ಮಾಡಬೇಕು, ಪಡಿಬೇಕು ಅನ್ನೋದೇ ನಮ್ಮ ಒಂದು ಗುರಿಯಾಗಿದೆ. ಸೊ ಎನಿವೇ ನಿಮ್ಗೆ ಏನಾದರೂ ಕಂಡೀಷನ್ಸ್ ಇದ್ದರೆ, ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಸೊ www.NML ಉದ್ಯಮಿ ಮಿತ್ರ ಅನ್ನೋ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕೂಡ ನೀವು ಕನ್ಫರ್ಮ್ ಆಗಿ ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಬೋದು. ಸೊ ಎಲ್ಲ ಹೆಚ್ಚಿನ ಮಾಹಿತಿಗೆ NML ಲೋನ್ ಬಗ್ಗೆ ಮಾಹಿತಿ ಬೇಕಂತಂದರೆ ನಿಮ್ಮ ಹತ್ತಿರದ ಬ್ಯಾಂಕಿಗೆ ಹೋಗಿ ಸಂಪರ್ಕಿಸಬಹುದು. ಇಲ್ಲ ಸರ್ ನಮ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನಿಮ್ಮ ಹತ್ತಿರದ ಜಿಲ್ಲಾ ಒಂದು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಹೋಗಿ ನೀವು ಅಲ್ಲಿ ಕೂಡ ಮಾಹಿತಿಯನ್ನು ಪಡಿಬೋದು. ಇಲ್ಲ ಸರ್ ನಮ್ಗೆ ಅಲ್ಲಿಯೂ ಕೂಡ ಸಿಗಲ್ಲ ಅಂತಂದರೆ ನಿಮ್ಮ ಒಂದು ಆ್ಯಂಡ್ ಅವ್ರು ನಿಮ್ಮ ಒಂದು ತಾಲೂಕಲ್ಲಿ ಬರ್ತಕ್ಕಂಥ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಕೂಡ ನೀವು ಹೋಗಿ NML ಲೋನ್ ಬಗ್ಗೆ ಸಂಪೂರ್ಣವಾಗಿ ಕೇಳ್ಬೋದು. ಇಲ್ಲ ಸರ್ ನಮ್ಗೆ ಅಲ್ಲಿಯೂ ಗೊತ್ತಿಲ್ಲ ಅಂತಂದರೆ ನಿಮ್ಮ ಒಂದು ಡೈರಿ ಫಾರ್ಮಿನ, ಸೊ ಪ್ರತಿಯೊಂದು ಡೈರಿ ಫಾರ್ಮಿನ ಪಾಯಿಂಟಲ್ಲಿರೋ ಒಂದು ಗೌರ್ಮೆಂಟ್ ಡಾಕ್ಟರ್ ಕೂಡ ನೀವು ಕೇಳ್ಬೋದು, ಅವ್ರಿಗೆ ಕೂಡ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಇಲ್ಲ ಸರ್ ಅಂತಂದರೆ ಯಾರಾದರೂ NML ಲೋನ್ ಬಗ್ಗೆ ಹಾಕೊಂಡಿದ್ರೆ ಅವ್ರನ್ನ ನೀವು ಸಂಪರ್ಕಿಸಿ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡು ಅದ್ರ ಬಗ್ಗೆ ಪಡಿಬೇಕು ಅಂತ ಹೇಳ್ತಿದ್ದೀನಿ. ಯಾಕಪ್ಪ ಅಂತಂದರೆ ಏನೋ ಗೊತ್ತಿಲ್ಲ ಅಂದರೆ ಏನೋ ಗೊತ್ತಿಲ್ಲದೇ ಯಾವಾಗ ಲೋನ್ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಪಡ್ಕೊಂಡಿರ್ತಾರೆ ಅವ್ರನ್ನ ಕೇಳಿ ವಿಚಾರಿಸಿ ನೀವು ಮುಂದೆ ಹೋಗ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ.